Watch India's largest kids library only on Jio Hotstar. Download the app now. ಗೆಳೆಯ, ಈಗ ಎಲ್ಲ ಪ್ಲಾನು ಸರಿ ಹೋಗಿದೆ. ಈ ನಗರದ ಎಲ್ಲಾ ಪೆಟ್ರೋಲ್ ಬಂಕು ನಮ್ದೇ ಆಗತ್ತೆ. ಹೌದಾ? ಏನ್ ಪ್ಲಾನು? ಪ್ಲಾನ್ ಏನು ಅಂದ್ರೆ, ನಾವು ಎಲ್ಲಾ ಪೆಟ್ರೋಲ್ ಬಂಕು ಬೆಂಕಿ ಹಚ್ಚಿಬಿಡೋಣ. ಆಗ ನಂದು ಮತ್ತೆ ನಿಂದು ಪೆಟ್ರೋಲ್ ಬಂಕ್ ಮಾತ್ರ ಉಳಿದಿರುತ್ತೆ. ಉಳಿದಿರೋ ಪೆಟ್ರೋಲ್ ಬಂಕ್ ಅನ್ನ ಯಾರು ತಗೊಳ್ಳೋದಿಲ್ಲ. ಆಗ ನಾವು ಎಲ್ಲಾ ಪೆಟ್ರೋಲ್ ಬಂಕ್ ಗಳನ್ನ ತಗೊಂಡ್ಬಿಡೋಣ. ಆಮೇಲೆ ಇಷ್ಟ ಬಂದ ಹಾಗೆ ಪೆಟ್ರೋಲ್ ಅನ್ನ ನಾವು ಮಾರೋಣ. ಆಮೇಲೆ ನಾವಿಲ್ಲಿ ರೂಲ್ ಮಾಡೋಣ. ತೇಜ್ ಸಿಂಗ್, ಪ್ಲಾನ್ ತುಂಬಾ ಚೆನ್ನಾಗಿದೆ. ಆದ್ರೆ ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಬಂದ್ಬಿಟ್ರೆ? ಅದಕ್ಕೂ ಒಂದು ಒಳ್ಳೆ ಪ್ಲಾನ್ ಮಾಡಿದ್ದೀನಿ. ಅದ್ ಎಂತ ಪ್ಲಾನು ಅಂತಂದ್ರೆ, ಜನಗಳು ಲಡ್ಡು ಸಿಂಗ್ ಅನ್ನೇ ಕಳ್ಳರ ಸ್ನೇಹಿತ ಅನ್ಕೊಂತಾರೆ. ಅಯ್ಯೋ ಮೂರ್ಖರೇ, ಇನ್ನು ಗಟ್ಟಿಯಾಗಿ ಕಟ್ರು, ಯಾರಿಗಾದ್ರೂ ಸಂಶಯ ಬಂದ್ಬಿಡುತ್ತೆ. ಕಬಡ್ಡಿ ಕಬಡ್ಡಿ! ಹಲೋ ಲಡ್ಡು ಸಿಂಗ್ ಅವರೇ, ಕಾಪಾಡಿ. ನನ್ನ ಪೆಟ್ರೋಲ್ ಬಂಕ್ ಅಲ್ಲಿ ಡಾಕುಗಳು ಬಂದ್ಬಿಟ್ಟಿದ್ದಾರೆ, ನಮ್ಮನ್ನ ಕಟ್ ಹಾಕಿದ್ದಾರೆ. ಲಡ್ಡು ಸಿಂಗ್ ಏರಿಯಾದಲ್ಲೇ ದರೋಡೆಕೋರರಿಗೆ ಎಷ್ಟು ಧೈರ್ಯ ಇರಬೇಕು? ಶಿವ, ಎಲ್ಲಿದೀಯಾ? ದರೋಡೆಕೋರರು ಪೆಟ್ರೋಲ್ ಬಂಕ್ ಗಳನ್ನ ಹೈಜಾಕ್ ಮಾಡಿದ್ದಾರೆ, ಬೇಗ ಬಾ. ಮೊದಲು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ನ ಭೇಟಿ ಮಾಡಿ. ಯಾರು ತನ್ನ ಜಾಗದಿಂದ ಹೋಗಬಾರ್ದು. ಲಡ್ಡು ಸಿಂಗ್ ಅವರೇ, ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ಜನಗಳು ಏನ್ ಅನ್ಕೋತಾರೆ? ಆ ಜಾಗಕ್ಕೆ ನಡೀರಿ, ನಾವು ನಿಮ್ಗೆ ಕಾಸು ಕೊಟ್ಬಿಡ್ತೀವಿ. ಅಯ್ಯೋ, ಏನ್ ಮಾತಾಡ್ತಾ ಇದ್ದೀರಾ? ನಾನ್ ಯಾವಾಗ ನಿಮ್ ಜೊತೆ ಸೇರ್ಕೊಂಡೆ? ಅಯ್ಯೋ, ನೋಡಿ ಲಡ್ಡು ಸಿಂಗ್ ಕೂಡ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ. ಇನ್ಸ್ಪೆಕ್ಟರ್, ನೀವು ಕಳ್ಳರ ಜೊತೆ ಸೇರ್ಕೊಂಡಿದ್ದೀರಾ? ಅಯ್ಯೋ, ಏನ್ ಮಾತಾಡ್ತಾ ಇದ್ದೀರಾ ನೀವು? ನಾನೆಲ್ಲ ಅವ್ರ ಜೊತೆ ಸೇರ್ಕೊಂಡೆ? ಅವ್ರ ಜೊತೆ ಸೇರ್ಕೊಂಡಿಲ್ಲ ಅಂದ್ರೆ ಅವನ್ ದುಡ್ಡು ಕೊಡ್ತೀನಿ ಅಂತ ಯಾಕೆ ಹೇಳ್ತಿದ್ದ ಹೇಳಿ? ಅಯ್ಯೋ, ಅವನ್ ಯಾಕೆ ಹೇಳ್ದ ಅಂತ ನನ್ಗೇನು ಗೊತ್ತಿಲ್ಲ. ಇವರು ಕಳ್ಳರ ಜೊತೆ ಶಾಮಿಲ್ ಆಗಿದ್ದಾರೆ, ಹೊಡೀರಿ ಅವ್ರನ್ನ. ಅಯ್ಯೋ, ಏನ್ ಮಾಡ್ತಿದ್ದೀರಾ? ಅಯ್ಯೋ 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 ಅಯ್ಯೋ, ಬಿಟ್ಬಿಡಿ ನನ್ನ. ಅಯ್ಯೋ, ಬಿಡಿ ಅವ್ರನ್ನ. ಏನು ಕೊಡಿತಿದ್ದೀರಾ? ಇವರು ಕಳ್ಳರ ಜೊತೆ ಶಾಮಿಲ್ ಆಗಿದ್ದಾರೆ. ಹೀಗಾಗೋಕ್ ಸಾಧ್ಯ ಇಲ್ಲ. ಲಡ್ಡು ಸಿಂಗ್ ಸರ್, ಎಲ್ಲಿದ್ದಾರೆ ಕಳ್ಳರು? ಅಯ್ಯೋ ಶಿವ, ಅವನು ನನ್ನನ್ ಸಿಕ್ಕಾಕ್ಸ್ಬಿಟ್ಟು ಈ ಕಡೆ ಓಡ್ ಹೋದ. ಶಿವ, ಹಿಡಿ ಅವ್ರನ್ನ. ಅಯ್ಯೋ, ನನ್ನ ದುಡ್ಡು ವಾಪಸ್ ತಂದ್ಕೊಡ್ಲಿಲ್ಲ ಅಂದ್ರೆ ನಾನು ಕಮಿಷನರ್ಗೆ ಕಂಪ್ಲೇಂಟ್ ಮಾಡ್ತೀನಿ. ನೀನು ಕಳ್ಳರ ಜೊತೆ ಶಾಮಿಲ್ ಆಗಿದ್ಯಾ, ಅವ್ರ ಗುಂಪಲ್ಲಿ ಸೇರ್ಕೊಂಡಿದ್ಯಾ. ಇಲ್ಲಿ ಯಾಕೆ ಜಂಪ್ ಮಾಡಿದೆ ನೀನು? ಮಗು ಅಂತ ಹೇಳ್ಬಿಡಿ ಅಂಕಲ್. ಮಗುನ ಮಗು ಅಂತ ಕರೀದೆ, ಇನ್ನೇನಂತ ಕರೀತಾರೆ?
ಅಂಕಲ್ ಇದ್ ತಗೊಳ್ಳಿ, ನಿಮ್ ಹತ್ರ ಕಳ್ತನ ಆಗಿದ್ದ ಕಾಸು. ಥ್ಯಾಂಕ್ ಯು ಶಿವ. ಇವತ್ತು ನಾನು ಬರ್ಬಾದಾಗೋದನ್ನ ನೀನು ತಡೆದು ಬಿಟ್ಟೆ. ನೀನಿಲ್ದೆ ಹೋಗಿದ್ರೆ ಯಾರು ಕಾಪಾಡ್ತಿದ್ರು? ಈ ಇನ್ಸ್ಪೆಕ್ಟ್ರು ಅವ್ರ ಜೊತೆ ಶಾಮಿಲ್ ಬೇರೆ ಆಗಿದಾನಲ್ಲ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಕಾನೂನು ಕಾಪಾಡೋನು ಯಾವತ್ತೂ ಕಳ್ಳರ ಜೊತೆ ಕೈ ಜೋಡಿಸೋದಿಲ್ಲ. ಥ್ಯಾಂಕ್ ಯು ಶಿವ. ಏನು ಥ್ಯಾಂಕ್ ಯು ಹೇಳ್ತಾ ಇದ್ಯಾ? ನನ್ನ ಹಣ ನನಗೆ ವಾಪಸ್ ಸಿಗದೆ ಹೋಗಿದ್ರೆ ನಾನು ಕಮಿಷನರ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದೆ. ಇನ್ಸ್ಪೆಕ್ಟರ್ ಕಳ್ಳರ ಜೊತೆ ಶಾಮಿಲ್ ಆಗಿದ್ದಾರೆ ಅಂತ. ಇಲ್ಲ್ ನೋಡು, ಅವ್ನ್ ಕಿವಿ ನೋಡು. ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ದರೋಡೆಕೋರರ ಜೊತೆ ಕೈ ಜೋಡಿಸಿದ್ದಾರೆ. ಅವ್ರ ಜೊತೆ ಸೇರ್ಕೊಂಡು ಪೆಟ್ರೋಲ್ ಬಂಕ್ ಅನ್ನ ಲೂಟಿ ಮಾಡಿದ್ದಾರೆ. ದರೋಡೆಕೋರರು ಸೀಕ್ರೆಟ್ ಜಾಗಕ್ಕೆ ಬರೋದಕ್ಕೆ ಹೇಳಿದ್ದಾರೆ. ಮತ್ತೆ ಅವರು ಅಲ್ಲಿಗೆ ಹೋಗಿ ಇದು ಹಣ ಸುಳ್ಳು. ತಗೊಳ್ತಾರೆ. ಶಿವ, ನನ್ನ ಹತ್ರ ಯಾವ ದುಡ್ಡು ಇಲ್ಲ. ಬೇಕಾದ್ರೆ ನನ್ನ ಪರ್ಸ್ ನೋಡಿ, ಅವನು ನನ್ನ ಬಗ್ಗೆ ಸುಳ್ಳು ಹೇಳಿದಾನೆ. ನನ್ನ ಡ್ರಾಯರ್ ನೋಡಿ, ಇಲ್ಲಿ ನೋಡಿ ನೋಡಿ. ಶಿವ, ನನಗೆ ಗೊತ್ತಿಲ್ಲ ಇದು ಹೇಗ್ ಬಂತು ಅಂತ. ಇದನ್ನ ದರೋಡೆಕೋರರೇ ಇಟ್ಟಿರ್ಬೇಕು. ಲಡ್ಡು ಸಿಂಗ್ ಸರ್, ನೀವು ಚಿಂತಿಸಬೇಡಿ. ನನಗೆ ಖಂಡಿತ ಗೊತ್ತು ನೀವು ಕಳ್ತನ ಮಾಡೋದಿಲ್ಲ ಅಂತ. ಯಾರೋ ನಿಮ್ಗೆ ಸಿಕ್ಕಾಕ್ಸೋಕ್ ನೋಡ್ತಿದ್ದಾನೆ. ಡೋಂಟ್ ವರಿ, ನಾವು ಅವನ್ನ ನೋಡ್ಕೋತೀವಿ. ಅಯ್ಯೋ, ಯಾರು ನೀನು? ನಿನ್ಗೆ ಏನು ಬೇಕಾಗಿದೆ? ಅಯ್ಯೋ, ಕಾಪಾಡಿ ಕಾಪಾಡಿ ಕಾಪಾಡಿ. ಹೊಡೆದು ಹಾಕ್ಬಿಡಿ ಪೆಟ್ರೋಲ್ ಬಂಕ್ ಅನ್ನ, ಬೆಂಕಿ ಹಚ್ಚಿಬಿಡಿ. ಅಯ್ಯೋ, ಬೆಂಕಿ! ಬೆಂಕಿ! ಅಯ್ಯಯ್ಯೋ, ಕಳ್ಳರು ಬೆಂಕಿ ಹಚ್ಚಿದ್ದಾರೆ. ಬೆಂಕಿ! ತಗೋ ನಿನ್ ಕಾಸನ. ಎಲ್ಲಂದ್ರಲ್ಲಿ ಬಂದ್ಬಿಡ್ತೀಯ, ನೆಮ್ಮದಿಯಾಗಿರೋಕೆ ಬಿಡಲ್ಲ. ಈ ಲೂಟಿ ಮಾಡಿರೋ ದುಡ್ಡನ್ನ ನನಗೆ ಯಾಕೆ ಕೊಡ್ತಾ ಇದೀಯಾ? ಎಲ್ಲಿ ಹೋಗ್ತಾ ಇದೀಯಾ? ಇವನು ಅವ್ರಿಗೆ ಸಾಥ್ ಕೊಡ್ತಿದ್ದಾನೆ ನೋಡಿ. ಅವನ ಶೇರ್ ಅವನಿಗೆ ಬಂದಿದೆ. ಹೊಡಿರಿ, ಬಿಡ್ಬೇಡಿ, ಹೊಡಿರಿ. ನಾನು ಅವ್ರ ಜೊತೆ ಸೇರ್ಕೊಂಡಿಲ್ಲ. ನನ್ನ ನಂಬಿ, ನಾನು ಪೊಲೀಸ್ ಇನ್ಸ್ಪೆಕ್ಟರ್. ಇಲ್ಲಿ ನೋಡಿ, ವೇಷ ಬದಲಿಸ್ಕೊಂಡು ದುಡ್ಡು ಇಸ್ಕೊಳಕ್ ಬಂದಿದ್ದ. ಇನ್ನು ಚೆನ್ನಾಗಿ ಹೊಡಿರಿ, ಜೈಲ್ ಕಳಿಸ್ಬೇಕು. ಹಾಕಿ, ಹೊಡಿರಿ, ಚಚ್ಚಿ, ಬಾರ್ಸಿ, ಹಾಕಿ, ತುಳಿರಿ, ತುಳಿರಿ, ಹಾಕಿ. ನಾಚಿಕೆ ಆಗ್ಬೇಕು ನಿನಗೆ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟೆ. ನೀನು ಆ ಕಳ್ಳರ ಹತ್ರ ಕಳ್ತನ ಮಾಡೋದಕ್ ಬಿಟ್ಬಿಟ್ಟು ಕಮಿಷನ್ ತಗೋತಾ ಇದೀಯಾ? ಇಲ್ಲ ಕಮಿಷನರ್ ಸರ್, ನಾನು ಏನು ತಗೊಂಡಿಲ್ಲ. ಆ ದರೋಡೆಕೋರರು ನನ್ನ ಕೈಯಲ್ಲಿ ದುಡ್ಡು ಇಟ್ಬಿಟ್ಟು ಓಡ್ ಹೋದ್ರು. ನನ್ನನ್ನ ದಡ್ಡ ಅಂತ ಅನ್ಕೊಂಡಿದ್ಯಾ? ಅವರು ನಿನ್ನ ಕೈಗೆ ಕಾಸು ಕೊಟ್ಬಿಟ್ಟು ಹೋಗ್ತಾರೆ. ನಿನ್ನ ಡ್ರಾ ಅಲ್ಲಿ ದುಡ್ಡಿನ ಕಂತೆಗಳೇ ತುಂಬಿಕೊಂಡಿರತ್ತೆ. ಹೇಗ್ ಹೇಳು? ನಾನ್ ನಿಜ ಹೇಳ್ತಾ ಇದ್ದೀನಿ ಸರ್. Shut up! ಇದೇನ್ ನನ್ ಕತೆ? ನನ್ನನ್ನು ಯಾರು ನಂಬ್ತಾನೆ ಇಲ್ಲ. ಬೇಡ ರಾಮ್, ಇವತ್ತೇ ನಾನು ನಿನ್ನನ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ. ಇಲ್ಲ, ಇದೇನಾಗೋಯ್ತು ಸರ್? ನೀವ್ ಎಂತ ಕೆಲಸ ಮಾಡಿದ್ರಿ? ಶಿವ, ಏನಾದ್ರೂ ಮಾಡು, ನನಗ್ ಸಾಕಾಗಿ ಹೋಗಿದೆ. ನಾವು ನಿಮ್ಮನ್ನ ಕಾಪಾಡ್ತೀವಿ ಲಡ್ಡು ಸಿಂಗ್ ಸರ್, ಡೋಂಟ್ ವರಿ. ಎಲ್ಲಾ ಪೆಟ್ರೋಲ್ ಬಂಕ್ ಹುರಿದು ಹೋಗಿವೆ. ಇಲ್ಲ ಶಿವ, ಇನ್ನೂ 2 ಪೆಟ್ರೋಲ್ ಬಂಕ್ ಬಾಕಿ ಇದೆ, ಅದಕ್ಕೆ ಬೆಂಕಿ ಹತ್ತಿಲ್ಲ. ಹಾ,
ನನ್ಗನ್ಸುತ್ತೆ ಅವರು ಅಲ್ಲಿ ಬರ್ಬೋದು ಅಂತ. ನಾವು ಹಾಗಾಗಿ ಅಲ್ಲಿ ಹೋಗಿ ನೋಡ್ಕೋಬೇಕು. ಯಾರ್ ಕಡೆಯವರು ನೀನು? ನಾವ್ ಯಾರ ವ್ಯಕ್ತಿಗಳು ಅಲ್ಲ. ನಮ್ಗೆ ಫೋನ್ ಇಂದ ಕಾಲ್ ಬರುತ್ತೆ, ಆ ಪೆಟ್ರೋಲ್ ಬಂಕ್ ಅನ್ನ ಲೂಟಿ ಮಾಡಿ ಬೆಂಕಿ ಹಚ್ಬಿಡಿ ಅಂತ. ಅದಕ್ಕೆ ನಾವು ಹಾಗೆ ಮಾಡ್ತೀವಿ. ಹೌದಾ? ಹಾಗಾದ್ರೆ ಲಡ್ಡು ಸಿಂಗ್ ಸರ್ಗೆ ಕಾಸೇನು ಕೊಡ್ತೀರಾ? ನನಗಂತೂ ಗೊತ್ತಿಲ್ಲ. ಲಡ್ಡು ಸಿಂಗ್ ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅವ್ರನ್ನ ತಗ್ಲಾಕ್ಬೇಕು ಅಂತ ಅವರು ನನಗೆ ಫೋನ್ ಮಾಡಿ ಹೇಳ್ತಾರೆ. ಕಮಿಷನರ್ ಸರ್, ಇಲ್ಲಿ ನೋಡಿ ಒಬ್ಬ ಕಳ್ಳ. ಇವನು ಆ ಕಳ್ಳರ್ ಗ್ಯಾಂಗ್ ಅಲ್ಲಿ ಒಬ್ಬ ಆಗಿದ್ದ. ಹೇ ಹೇ, ನಮ್ಮ ಶಿವ ಬಂದ, ನಮ್ಮ ಶಿವ ಬಂದ, ನನ್ನ ನೆಲಿಂದ ಕಾಪಾಡ್ದ. ಶಬ್ಬಾಷ್ ಶಿವ, ನೀನು ಈ ಕಳ್ಳರನ್ನ ಹಿಡ್ದಿದೀಯಾ? ಎಡರಾಮ್, ಇವನನ್ನ ಲಾಕಪ್ ಒಳಗಡೆ ಲಡ್ಡು ಸಿಂಗ್ ಜೊತೆ ಹಾಕ್ಬಿಡು. ಸರಿ ಸರ್, ನಾನೇ ಒಳಗಡೆ. ಅಯ್ಯೋ, ನಮ್ಮನ್ನ ಲಾಕಪ್ಗೆ ಹಾಕಿಸ್ಬಿಟ್ಯಾ? ಅಷ್ಟೊಂದ್ ಕಾಸು ನಿನ್ಗೆ ಏನಕ್ಕೋಸ್ಕರ ಕೊಟ್ಟಿದ್ ನಾವು? ಈಗಿಂದೀಗ್ಲೇ ನಮ್ಮನ್ನ ಬಿಡುಗಡೆಗೊಳಿಸು, ಇಲ್ಲಾಂದ್ರೆ ಎಲ್ಲ ಕಾಸು ವಾಪಸ್ ಕೊಟ್ಬಿಡು. ನೋಡಿದ್ಯಾ ಲಡ್ಡು ಸಿಂಗ್, ಇವನು ನಿನ್ನ ಜೊತೆಗಾರನೇ. ಸರ್, ಇವನು ಸುಳ್ಳು ಹೇಳ್ತಿದ್ದಾನೆ. ನೀನ್ ಯಾಕೆ ನನ್ ಮೇಲೆ ದ್ವೇಷ ಸಾಧಿಸ್ತಿದ್ಯಾ? ಶಿವ ಶಿವ, ಇವನು ಏನ್ ಹೇಳ್ತಾ ಇದ್ದಾನೆ? ನೀನು ಹೀಗ್ಯಾಕ್ ಮಾಡ್ತಾ ಇದ್ಯಾ? ಏನಕ್ಕೆ ಲಡ್ಡು ಸಿಂಗ್ ಸರ್ನ ಸಿಕ್ಕಾಕ್ಸ್ತಿದ್ಯಾ? ಆರ್ಡರ್ ಹೇಳಿದ್ದಾರೆ ಅಂದ್ಮೇಲೆ ಮಾಡ್ಲೇಬೇಕಲ್ವಾ? ನೀವು ಚಿಂತಿಸ್ಬೇಡಿ ಲಡ್ಡು ಸಿಂಗ್ ಸರ್, ಇವನ್ಗೆ ಇದಕ್ಕೆ ಕಾಸು ಕೊಡ್ತಾರನ್ಸತ್ತೆ. ಪರವಾಗಿಲ್ಲ, ನಾವು ಬೇಗ ಇವ್ರ ಗ್ಯಾಂಗ್ ಅವ್ರನ್ನೆಲ್ಲ ಹಿಡ್ಕೊಂತೀವಿ. ಡೋಂಟ್ ವರಿ ಲಡ್ಡು ಸಿಂಗ್ ಸರ್. ಓಕೆ. ನಗರದ ಎಲ್ಲಾ ಪೆಟ್ರೋಲ್ ಬಂಕ್ ಬೆಂಕಿ ಹಚ್ಕೊಂಡಿದೆ. 2 ಪೆಟ್ರೋಲ್ ಬಂಕ್ ಉಳ್ಕೊಂಡಿರೋದು. ಪೆಟ್ರೋಲ್ ಬಂಕ್ ನಮ್ಮದು ಮಾತ್ರ ಉಳಿದಿರೋದು. ಮತ್ತೆ ಎಲ್ಲಾ ಬಂಕ್ನ ದುಡ್ಡು ನಮ್ಮ ಹತ್ರನೇ ಬಂದಿದೆ. ಆ ದುಡ್ಡನ್ನ ಎಲ್ಲಿಡೋದು? ಸರಿ, ನಾವಿಬ್ರು ಹಂಚ್ಕೊಂಡ್ ಬಿಡೋಣ. ನಾನ್ ಅದನ್ನೆಲ್ಲ ನನ್ ಲಾಕರ್ ನಲ್ಲಿ ಇಟ್ಟಿದ್ದೀನಿ. ಓಹೋ, ಇದಂತೂ ಡಿಜಿಟಲ್ ತಿಜೋರಿ. ಇದ್ರ ಪಾಸ್ವರ್ಡ್ ಏನು ಹೇಳು? ಇಲ್ಲ, ಮೊದ್ಲು ನಾವ್ ಎಲ್ಲಾ ಪೆಟ್ರೋಲ್ ಬಂಕ್ ನ ಖರೀದಿ ಮಾಡೋಣ. ಅದ್ರಲ್ಲಿ ಅರ್ಧ ನನ್ನ ಹೆಸರಿಗೆ ಮತ್ತರ್ಧ ನಿನ್ನ ಹೆಸರಿಗೆ. ನಂತರ ಪಾಸ್ವರ್ಡ್ ನ ಹೇಳ್ತೀನಿ. ಅಯ್ಯೋ, ನಿನಗೆ ನನ್ನ ಮೇಲೆ ಭರವಸೆನೇ ಇಲ್ವಾ? ಇಲ್ಲ, ನನ್ಗೆ ಯಾರ ಮೇಲೂ ಭರವಸೆ ಇಲ್ಲ. ನಾನ್ ಇಷ್ಟು ಮಾತ್ರ ಹೇಳ್ತೀನಿ, ಪಾಸ್ವರ್ಡು ಈ ಬುಕ್ ನಲ್ಲಿದೆ. ಇದಕ್ಕಿಂತ ಹೆಚ್ಚಿನ್ನೇನು ಹೇಳಲ್ಲ. ಮೊದಲು ಕೆಲ್ಸ ಮುಗ್ಸು. ಇಲ್ಲ, ಇವಾಗ್ಲೇ ತೋರ್ಸು. ಆ ಪಾಸ್ವರ್ಡ್ ಏನು ಅಂತ ಹೇಳು. ಕೊಡೋದಿಲ್ಲ. ನೀನ್ ದುಡ್ಡನ್ ತಗೊಂಡು ಓಡ್ ಹೋಗಿ ಎಲ್ಲಾ ಪೆಟ್ರೋಲ್ ಬಂಕ್ ಅನ್ನು ನಿನ್ ಹೆಸರಿಗೆ ಮಾಡ್ಕೊಂಡ್ ಬಿಟ್ರೆ, ತಿಜೋರಿ ಅಂತೂ ನಿನ್ನ ಪೆಟ್ರೋಲ್ ಪಂಪ್ ಹತ್ರ ಇದೆಯಲ್ಲ, ನಾನ್ ಹೇಗೆ ಎತ್ಕೊಂಡು ಓಡ್ ಹೋಗೋದು ಹೇಳು? ತೇಜ್ ಸಿಂಗ್, ನೀನು ಎಲ್ಲಾ ಪೆಟ್ರೋಲ್ ಬಂಕ್ ಅನ್ನು ಲೂಟಿ ಮಾಡ್ತಾ ಇದೀಯಾ. ನಾನಿಲ್ಲಿ ಇದನ್ನ ನೋಡ್ಕೊಳ್ತಾ ಇದ್ದೀನಿ. ಆಫ್ ಕೋರ್ಸ್ ಮಾಡಿಸ್ಬಲ್ಲೆ. ಹಿಡ್ಕೊಳ್ಳಿ ಇವನನ್ನ. ಪಾಸ್ವರ್ಡ್ ಹೇಳು, ಇಲ್ಲ ಅಂದ್ರೆ ನಿನ್ನ ಮುಗಿಸ್ಬಿಡ್ತೀವಿ. ತಮಾಷೆ ಮಾಡ್ಬೇಡ ನೀನು. ನಾನು ಪಾಸ್ವರ್ಡ್ ಅನ್ನ ಹೇಳೋದಿಲ್ಲ. ಈ ತಿಜೋರಿಯಿಂದ ನೀನು 1 ಪೈಸನೂ ತಗೊಳಕ್ಕಾಗಲ್ಲ. ಹೇಗಿದ್ರು ಆ ಶಿವ ತುಂಬಾ ಬುದ್ಧಿವಂತನಾಗಿದ್ದಾನೆ. ಅವನಿಂದಾನೇ ಇದನ್ನ ತೆಗಿಸ್ತೀನಿ. ಡೋಂಟ್ ವರಿ, ಇವನನ್ನ ಎತ್ತಾಕೊಂಡೋಗಿ. ಓಕೆ ಬಾಸ್, ನಾನು ಪೊಲೀಸ್ಗೆ ಹೇಳ್ತೀನಿ. ಜೀವಂತವಾಗಿ ಉಳ್ದಾಗ್ತಾನೆ ನೀನು ಹೇಳೋದಕ್ ಸಾಧ್ಯ. ಇದ್ರಲ್ಲಿ ರಾಜ ರಾಣಿ ಕತೆ ಬರ್ತಿದ್ಯಲ್ಲ, ಇದು ಹೇಗೆ ಅರ್ಥ ಆಗ್ತಿಲ್ಲ. ಶಿವ ತುಂಬಾನೇ ಬುದ್ಧಿವಂತ. ಅವನು ಇದಕ್ಕೆ ಪರಿಹಾರ ಕಂಡು ಹಿಡಿದೇ ಹಿಡಿತಾನೆ. ಹಲೋ ಹಲೋ ಶಿವ, ನಾನು ಧ್ಯಾನ್ ಸಿಂಗ್ ಮಾತಾಡ್ತಿರೋದು. ಕಳ್ಳರು ನನ್ನ ಪೆಟ್ರೋಲ್ ಬಂಕಿಂದ ಎಲ್ಲ ಲೂಟಿ ಮಾಡ್ಬಿಟ್ರು. ನನ್ನ ಫೋನ್ ಕೂಡ ಲೂಟಿ ಮಾಡ್ಬಿಟ್ರು. ನೀವು ಚಿಂತಿಸ್ಬೇಡಿ, ನಾನು ಇವಾಗ್ಲೇ ಬರ್ತೀನಿ. ಶಿವ, ಅವರೆಲ್ಲ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ರು. ಬುಕ್ಕಲ್ಲಿ ತಿಜೋರಿಯ ಪಾಸ್ವರ್ಡ್ ಇದೆ.
ಅದು ನನಗ್ ಗೊತ್ತಿಲ್ಲ. ನನ್ನ ಪಾರ್ಟ್ನರ್ ಮಾತ್ರ ಗೊತ್ತಿದೆ. ಅವನು ಅಮೆರಿಕಾಗ್ ಹೋಗ್ಬಿಟ್ಟಿದ್ದಾನೆ. ಅವನ್ ಕಾಂಟ್ಯಾಕ್ಟ್ ಕೂಡ ಆಗ್ತಾ ಇಲ್ಲ. ಇವಾಗ ನಾನು ಏನ್ ಮಾಡೋದು? ನನ್ನ ಜೀವನ ಪರ್ಯಂತ ದುಡ್ದ ದುಡ್ಡು ಇದ್ರಲ್ಲಿದೆ. ಇದೇನಿದು? ಇಲ್ಲಿ ಪೇಜ್ ಮಿಸ್ ಆಗಿದೆ. 301 ಆದ್ಮೇಲೆ 302, 305 ಇದೆ. ಅಂದ್ರೆ 303, 304 ಮಿಸ್ ಆಗಿದೆ. ಆ? ಯಾವ ಪೇಜ್ ಮಿಸ್ ಆಗಿದೆಯೋ ಅದೇ ಪಾಸ್ವರ್ಡ್ ಅಂತ ನನಗನ್ನಿಸ್ತಾ ಇದೆ. ಥ್ಯಾಂಕ್ ಯು ಮಕ್ಕಳೇ, ನೀವಂತೂ ಅದ್ಭುತನೇ ಮಾಡ್ಬಿಟ್ರಿ. ಇದೇನಾದ್ರೂ ಓಪನ್ ಆಗ್ಲಿಲ್ಲ ಅಂದ್ರೆ ನಾನು ಬರಬಾದ್ ಆಗ್ಬಿಡ್ತಿದ್ದೆ. ನಾನು ಜೀವನ ಪರ್ಯಂತ ದುಡ್ಡು ಇದ್ರೊಳಗಡೆನೆ ಇದೆ. ಶಿವ, ನನಗನ್ಸತ್ತೆ ಇವರು ಮೊದಲನೇ ಪೆಟ್ರೋಲ್ ಬಂಕ್ ಓನರು ಅಂತ. ವೇಷ ಬದಲಾಯಿಸ್ಕೊಂಡಿದ್ದಾರೆ. ಅವ್ರ ಕಿವಿನೂ ಹೀಗೆ ಅಲ್ಲಾಡ್ತಾ ಇತ್ತು, ಮತ್ತೆ ಇವ್ರ ಕಿವಿನೂ ಹಾಗೆ ಅಲ್ಲಾಡ್ತಾ ಇದೆ. ಹೋ, ಹಾಗಾದ್ರೆ ಇದಾ ವಿಷಯ. ಅಂಕಲ್, ನಿಮ್ ಬಳಿ ಎಷ್ಟು ಪೆಟ್ರೋಲ್ ಬಂಕ್ ಇದೆ? ಒಂದು ಇದು, ಮತ್ತೆ ಇನ್ನೊಂದು ಅವತ್ತು ಮೊದಲನೇ ಸಲ ಕಳ್ತನ ಆಗಿತ್ತಲ್ಲ ಅದು. ಇಲ್ಲ ಮಗು, ಇದೇ ನನ್ನ ಪೆಟ್ರೋಲ್ ಬಂಕು. ಅದು ಮೊದಲನೇದು ನಂದಲ್ಲ. ಆದ್ರೆ ನೀನ್ ಯಾಕೆ ಇದನ್ನ ಕೇಳ್ತಾ ಇದೀಯಾ? ಯಾಕಂದ್ರೆ ಮೊದಲನೇ ಬಾರಿ ಪೆಟ್ರೋಲ್ ಬಂಕ್ ಸುಟ್ಟೋಗಿತ್ತಲ್ಲ, ಅವ್ರದ್ದು ಕೂಡ ಕಿವಿ ಹೀಗೆ ಅಲ್ಲಾಡ್ತಿತ್ತು. ಸೇಮ್ ನಿಮ್ದು ಹೇಗೆ ಅಲ್ಲಾಡ್ತಿದ್ಯೋ ಹಾಗೇನೆ. ಹೇ ಮಕ್ಕಳೇ, ನೀವು ಅವಶ್ಯಕತೆಗಿಂತ ಜಾಸ್ತಿ ಚಾಲಾಕಿಗಳು. ಅಂಕಲ್, ನಿಮ್ಮ ಗೆಟಪ್ ನ ಕೆಳಗಿಳಿಸಿ. ನೀವೇನೇ ಮಿಸ್ಟರ್ ತೇಜ್? ಮುಗಿಸ್ಬಿಡಿ ಈ ಮಗುನ. ಹಲೋ ಕಮಿಷನರ್ ಸರ್, ನಿಜವಾದ ಕಳ್ಳ ಸಿಕ್ಕಾಕೊಂಡಿದ್ದಾನೆ. ನೀವು ಲಡ್ಡು ಸಿಂಗ್ ಅವ್ರನ್ನ ಕರ್ಕೊಂಡು ಧ್ಯಾನ್ ಸಿಂಗ್ ಅವರ ಪೆಟ್ರೋಲ್ ಬಂಕ್ ಬಂದ್ಬಿಡಿ. ಶಿವ, ಶಿವ ಅಂತ ನನ್ನ ಹೆಸರು. ಅಂಕಲ್, ಸ್ವಲ್ಪ ಸ್ನಾನ ಮಾಡ್ಕೊಳ್ಳಿ. ಅಯ್ಯೋ ಲಡ್ಡು ಸಿಂಗ್ ಅವ್ರೆ, ನಾವು ನಿಮ್ಗೆ ಎಷ್ಟೊಂದು ಕಾಸು ಕೊಟ್ಟಿದೀವಿ, ನಮ್ಮನ್ನ ಕಾಪಾಡಿ. ಅಂಕಲ್, ನಿಮ್ ಡ್ರಾಮಾನ ನಿಲ್ಸಿ. ಇಲ್ಲ ಅಂದ್ರೆ ನಿಮ್ಗೆ ಹೊಡೆಯೋದನ್ನ ನಾನು ಯಾವತ್ತೂ ನಿಲ್ಸಲ್ಲ. ಹೊಡಿಬೇಡ, ನಾವು ಸುಳ್ಳು ಹೇಳೋದ್ ಬಿಟ್ಬಿಡ್ತೀವಿ. ಕಮಿಷನರ್ ಸರ್, ಲಡ್ಡು ಸಿಂಗ್ ಅವರು ತುಂಬಾ ಅಮಾಯಕರು. ನಾವೇ ಅವರನ್ನ ತಗ್ಲಾಕೋದಕ್ ನೋಡಿದ್ವಿ. ಬಾಸ್, ಇವ್ರನ್ನ ಏನ್ ಮಾಡೋದು? ಇವನು ನನ್ನ ಜೊತೆ ಜೈಲಿಗೆ ಬರ್ತಾನೆ. ಇನ್ನೇನ್ ಮಾಡ್ತಾರೆ? ಲಡ್ಡು ಸಿಂಗ್, ನನ್ನನ್ನು ಕ್ಷಮಿಸು. ನಾನು ನಿನ್ನನ್ನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ಇವನನ್ನು ಎತ್ತಾಕೊಂಡು ಹೋಗಿ ಲಾಕಪ್ ಒಳಗಡೆ ಹಾಕು. ಡೋಂಟ್ ವರಿ ಸರ್, ಇವನು ಡ್ರಾಮಾ ಮಾಡೋದ್ರಲ್ಲಿ ನಿಪುಣ ಅಲ್ವಾ? ಇವನು ಜೀವನ ಪೂರ್ತಿ ಜೈಲಲ್ಲೇ ಡ್ರಾಮಾ ಮಾಡ್ಕೊಂಡಿರ್ಬೇಕು. Watch India's largest kids library only on Jio Hotstar. Download the app now.